ವಿಜಯಪುರ ಜಿಲ್ಲೆಯ ನೀಡಗುಂದಿ ಹಾಗೂ ಬಸವನ ಬಾಗೇವಾಡಿ ಅವಳಿ ತಾಲೂಕುಗಳಿಗೆ ಸಂಬಂಧಿಸಿದಂತೆ ಆಲಮಟ್ಟಿ ಸಮುದಾಯ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗಿದ್ದು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಯೋಜನಾ ಶಾಖೆ ಆಲಮಟ್ಟಿ, ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಆಲಮಟ್ಟಿ ಸಮುದಾಯ ಭವನದಲ್ಲಿ ಮಹಿಳೆಯರ ಆರೋಗ್ಯ, ಜೀವನ ಮತ್ತು ರಕ್ತಹೀನತೆಯ ಸಮಸ್ಯೆಗಳಿಗೆ ಪೌಷ್ಟಿಕಾಂಶದ ಮೌಲ್ಯಗಳ ಕುರಿತು ಉಪನ್ಯಾಸ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಆಚರಿಸಲಾಗಿದ್ದು, ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಸವರಾಜ್ ಡಿ ಮುಖ್ಯ ಅಭಿಯಂತರರು ಹಾಗೂ ಅಧ್ಯಕ್ಷತೆಯನ್ನು ದಳವಾಯಿ ಅಧ್ಯಕ್ಷರು ನೌಕರರ ಸಂಘ ಆಲಮಟ್ಟಿ ಇವರು ವಹಿಸಿದ್ದು, ಇದೇ ವೇಳೆ ಗಣ್ಯರು ಕೂಡ ಈ ವೇಳೆ ಭಾಗಿಯಾಗಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದು, ಅಂದರೆ ಮಹಿಳೆಯರಲ್ಲಿ ರಕ್ತಹೀನತೆಯ ಲಕ್ಷಣಗಳು, ಮೂಲ ಕಾರಣಗಳ ಬಗ್ಗೆ, ಪೌಷ್ಟಿಕಾಂಶಗಳನ್ನು ಹೇಗೆ ತೆಗೆದುಕೊಳ್ಳುವ ಕುರಿತು ತಿಳುವಳಿಕೆಯನ್ನು ಡಾಕ್ಟರ್ ಜ್ಯೋತಿ ಲಕ್ಷ್ಮೀ ಪಾಟೀಲ್ ಅವರು ತಮ್ಮ ಉಪನ್ಯಾಸದಲ್ಲಿ ಜನರಿಗೆ ಮಾಹಿತಿಯನ್ನು ನೀಡಿದರೆ, ನೆಚ್ಚಿನ ಮುಖ್ಯ ಅಭಿಯಂತರರಾದ ಡಿ ಬಸವರಾಜ ಸಾಹೇಬರಿಗೆ ವಂದನೆಗಳು. ಈಗ ಅವರ ಕಚೇರಿ ಕೆಲಸದ ನಿಮಿತ್ತ ಪ್ರಯಾಣಿಸಬೇಕಾಗಿದೆ. ಅದಕ್ಕೆ ದಯವಿಟ್ಟು ಹುಷಾರಾಗಿರಲಿ. ಮುಂದಿನ ದಿನ ಆಶಾಭಾವನೆಯಲ್ಲಿ ಎಲ್ಲ ನಮಸ್ತೆ. ಅಂತ ಓಪನ್ ಇರುತ್ತೆ ಅಂತ ನಮ್ಮ ರಾಜ್ಯ ಹೆಣ್ಣೆಂದರೆ ಶಕ್ತಿ, ಹೆಣ್ಣೆಂದರೆ ಭವಿಷ್ಯ, ಹೆಣ್ಣೆಂದರೆ ಮನೆ, ಸಮಾಜದ ಬೆಳಕು, ಹೆಣ್ಣು ಸ್ಥೈರ್ಯದ ಗಣಿ, ಆತ್ಮಾಭಿಮಾನದ ಗಣಿ, ಸಹನಾಮೂರ್ತಿ, ಕೆಲದಂಕಮಲ್ಲೇ ಅವಳೇ ಒಂದು ಡ್ರೈವರಿಂದ ಹಿಡಿದು ವಿಮಾನದ ಪೈಲಟ್ವರೆಗೂ ಮಹಿಳೆಯರಿದ್ದಾರೆ. ಸರ್ಕಾರಿ ಮಾನವರಿಂದ ಹಿಡಿದು ಕೈಗಾರಿಕೆಗಳವು ಅವುಗಳ ಓನರು ಸಹ ಮಹಿಳೆಯರಿದ್ದಾರೆ. ನಾರಿ ನೀನಿಲ್ಲದೆ ಬೇರಿಲ್ಲದ ವೃಕ್ಷ, ನೀನೇ ನನ್ನ ಪಾಲಿಗೆ ಕಾಮಧೇನು ಕಲ್ಪವೃಕ್ಷ. ಅವರು ಇಂಥ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿಲ್ಲ ಅನ್ನೋದು ಸುಳ್ಳು. ಎಲ್ಲ ಕ್ಷೇತ್ರದಲ್ಲೂ ಅವರು ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಅವರಿಗೆ ಲಿಂಗ ಸಮಾನತೆ ಅಂತೇಳಿ ಏನು ಇದೆ, ಅದು ಈಗಿನ ಕಾಲದಲ್ಲಿ ಅದು ಇಲ್ಲ. ನೀವು ನಾನು ಹೇಳೋದು ವಿಮರ್ಶೆ ಮಾಡೋದಾಗಲಿ, ಸಮಾಜದಲ್ಲಾಗಲಿ ಅವರಿಗೆ ಮಹಿಳೆಯರಿಗೆ ಇದು ಇದೆ. ಅದಕ್ಕೆ ನಾನು ಲಿಂಗ ಸಮಾನತೆಗೆ ನಾನು ಇದು ಮಾಡೋದಿಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ ಆಗ್ತದೆ. ಅದೇ ರೀತಿಯಾಗಿ ನೀವು ಈ ಹಿಂದಿನ ಒಂದು ರಾಮಾಯಣ ಮಹಾಭಾರತದ ಕಾಲದಲ್ಲಿ ಈ ಹೆಣ್ಣು, ಹಣ್ಣು, ಮಣ್ಣು ಈ ಮೂರು ಸಲುವಾಗಿ ಏನಾದರೂ ಘಟನೆಗಳಾದರೆ ಹೆಣ್ಣು, ಮಣ್ಣು, ಮಣ್ಣು ಅನ್ನೋ ಪದಗಳಲ್ಲಿ ಈ ಹೆಣ್ಣನ್ನು ನಾನು ಉಪಯೋಗಿಸಬಾರ್ದು ಅಂತೇಳಿ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಹೇಳ್ತೀನಿ. ಮತ್ತು ಈಗ ಸಮಯ ಭಾಳ ತಗೊಳ್ಳೋದಿಲ್ಲ, ಸ್ವಲ್ಪ ಸಮಯದಲ್ಲಿ ಮಾತು ಮುಗಿಸ್ತೀನಿ. ಮತ್ತೊಂದು ವಿಷಯ, ಹೆಣ್ಣು ಹುಟ್ಟಿದರೆ ಪೀಡೆ ಹುಟ್ಟಿತನ್ನುವರೆಯ, ಅದೇ ಗಂಡು ಹುಟ್ಟಿದರೆ ಪೇಡೆ ಹಂಚುವರೆಯ ಅನ್ನೋ ಕಾಲ ಈಗ ಹೋಯಿತು. ಹೆಣ್ಣಿಲ್ಲ ಅಂದರೆ ಆ ಮನೆಗೆ ಬಾಗಿಲಿದ್ರೂ ಉಪಯೋಗಿಲ್ಲ, ಮನೆಗೆ ಏನಿದ್ರೂ ಉಪಯೋಗಿಲ್ಲ. ಒಂದು ಹೆತ್ತ ತಾಯಿಯ ಋಣ ಮುಗಿಸೋದು ಒಂದು ಹೆಣ್ಣು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಯಾರು ಹೇಳೋದಿಲ್ಲ. ಚರಂಡಿ ವ್ಯವಸ್ಥೆ ನಮ್ಮ ರಾಜ್ಯ ಕಾಲುವೆ ವ್ಯವಸ್ಥೆ. ಆ ರಾಜ್ಯ ಕಾಲುವೆ ವ್ಯವಸ್ಥೆ ನಗರನ ಸ್ವಚ್ಛಗೊಳಿಸುತ್ತೆ ಅನ್ನೋದು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಹನಾ ಬಸವರಾಜ್, ಸುವರ್ಣ ಹುಯಿ ಹಿರೇಗೌಡರ್, ಉಷಾ ಗುಂಡ ಮತ್ತು ಅನೇಕರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಕೃಷ್ಣ ಹೆಚ್ ರಾಥೋಡ್, BV5 ನ್ಯೂಸ್ ಕನ್ನಡ, ವಿಜಯಪುರ. BV News 5 channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.